Hi, hello, namaste. A very warm welcome to Bio Classes. In the previous class, we observed one animation video on mitosis process, how actually the mitosis division will occur. We observed an animation video. ಸೊ ಆ ಅನಿಮೇಷನ್ ವಿಡಿಯೋ ಜೊತೆಗೆ ಉಳಿದ ಥಿಯರಿ ಕ್ಲಾಸಸ್ ಅನ್ನ ಕನೆಕ್ಟ್ ಮಾಡ್ರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದ್ರ ಜೊತೆಗೆ ನೋಟ್ಸ್ ಕೂಡ ಕೊಟ್ಟಿದ್ದೀನಿ, ಪಾಯಿಂಟ್ ವೈಸ್ ಇದೆ ನೋಟ್ಸ್, ಅದು ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದ್ಸಾರಿ ಬರ್ಕೊಳ್ರಿ ನೋಟ್ಸ್ ಅನ್ನ. ಆ ನೋಟ್ಸ್ ಏನು ಥಿಯರಿ ಇದೆ ಅದನ್ನ ವಿಡಿಯೋ ಕ್ಲಾಸ್ ಜೊತೆ ಕಂಪೇರ್ ಮಾಡ್ರಿ, ಚಾಪ್ಟರ್ ಈಸಿ ಆಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದು, ಸೊ ಡಿಸ್ಕಷನ್ ಹೋಗಕ್ಕಿಂತ ಮುಂಚೆ, ಬಹಳ ಜನ ಕ್ಲಾಸಸ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಮೊದಲ ತರ ನೀವು ಕ್ಲಾಸಸ್ ಅನ್ನ ನೋಡ್ತಾ ಇಲ್ಲ. ಅಫ್ಕೋರ್ಸ್ ಲಾಂಗ್ ಡ್ಯೂರೇಷನ್ ಆಯ್ತಿದ್ದು, ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಿರೋದು ಲಾಂಗ್ ಡ್ಯೂರೇಷನ್ ಆಯ್ತದು. ಸೊ ನಿಮ್ಗೂ ಬೋರ್ ಆಗ್ಬೋದು, ನಮಗೂ ಬೋರ್ ಆಗ್ಬೋದು. ಸೊ ಈ ಡಿಸ್ಟೆನ್ಸ್ ಬೋರ್ ಅನ್ಸುತ್ತೆ. ಬಟ್ ಒಂದು ತಲೆ ಇಟ್ಕೊಳ್ರಿ, ಸಿಚುವೇಶನ್ ಅಂತೂ ಹಿಂಗೆ ಇದೆಯಲ್ಲ, ಅಫ್ಕೋರ್ಸ್ ಮಾಡ್ಲೇಬೇಕಲ್ಲ. ಉಳಿದ ಎಷ್ಟೋ ನಿಮ್ ಫ್ರೆಂಡ್ಸ್ಗಳು ಸಾಕಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಜಾಸ್ತಿ ಮೆಂಬರ್ಸ್ ನೆಗ್ಲೆಕ್ಟ್ ಮಾಡ್ತಾ ಇದೀರಿ ನೀವು ಕ್ಲಾಸಸ್ ಅನ್ನ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಹೆಂಗಾದ್ರೂ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡ್ರೆ ಅದ್ ಬಿಡೋ ಅಂತ. ಸೊ ಜಾಸ್ತಿ ಜನ ವಿಡಿಯೋಸ್ ಅನ್ನ ನೋಡ್ತಾ ಇಲ್ಲ. ಬಟ್ ಒಂದು ತಲೆ ಇಟ್ಕೊಳ್ರಿ, ಒಂದ್ ವೇಳೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸಿಲೆಬಸ್ ಸ್ಟಾರ್ಟ್ ಮಾಡೋ ತರ ಇತ್ತು ಅಂತಂದ್ರೆ ನಾವೆಲ್ಲ ಯಾಕಿಷ್ಟು ಸ್ಟ್ರಗಲ್ ಮಾಡ್ಬೇಕಾಗಿತ್ತು, ನಾವೆಲ್ಲ ಯಾಕಿಷ್ಟು ಹೇಳ್ಬೇಕಾಗಿತ್ತು ಸಿಲೆಬಸ್ ಅನ್ನ? ಹೌದಲ್ಲ, ಒಂದು ಕ್ವಶನ್ ಬರುತ್ತಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಈಗೇನ್ ಥಿಯರಿ ಕ್ಲಾಸಸ್ ಏನ್ ಆನ್ಲೈನ್ ಕ್ಲಾಸಸ್ ರನ್ ಆಗ್ತಾವಲ್ಲ, ನೆಗ್ಲೆಕ್ಟ್ ಮಾಡ್ಬೇಡ್ರಿ ಒಂದು ಕ್ಲಾಸಸ್ ಅನ್ನ. ಸೊ ಬಿ ಫೋಕಸ್ಡ್. ನೀವು ಸ್ಟಾರ್ಟಿಂಗ್ ಯಾವ ರೀತಿ ಎಂಥೂಸಿಯಾಸ್ಟಿಕ್ ಆಗಿ, ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿ ಕ್ಲಾಸಸ್ ನೋಡ್ತಾ ಇದ್ರಿ, ಬಟ್ ಅದು ಕಡಿಮೆ ಆಗಿದೆ. ಬಟ್ ಸಿಚುವೇಶನ್ ಸ್ವಲ್ಪ ರಿವರ್ಸ್ ಆಗಿದಿಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ನೋಡ್ತಿರೋ ಟೈಮ್ದಲ್ಲಿ ಎಷ್ಟೋ ವಿಡಿಯೋಸ್ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದಿಲ್ಲ, ಕ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದಲ್ಲ, ನೀವೇ ಹೇಳ್ತಿದ್ರಿ, ಮೆಸೇಜ್ ಮಾಡ್ತಿದ್ರಿ. ಬಟ್ ಈಗ ಕಾಲ್ ಮಾಡಿ ಕೇಳಿದ್ರೆ, ಸರ್ ನಮ್ಗೆ ಈಗ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ಮೊದ್ಲಿಗಿಂತ ಓಕೆ ಅಂತ ಹೇಳ್ತೀರಾ. ಮತ್ತೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ಮೇಲೆ ಕ್ಲಾಸಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಬೇಕಲ್ಲ, ವೆದರ್ ಇಟ್ ಇಸ್ ಆಫ್ಲೈನ್ ಆರ್ ಆನ್ಲೈನ್, ಹೆಂಗಾದ್ರೂ ಇರ್ಲಿ ನೀವು ಕ್ಲಾಸಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಬೇಕಲ್ಲ. ಸೊ ನೀವು ನಾಳೆ ಕಾಲೇಜ್ ಸ್ಟಾರ್ಟ್ ಆದಾಗ ಬಂದಾಗ ನಿಮ್ಗೊಂದು ಗ್ರಿಪ್ ಇರ್ಲಿ ಅಂತ ಸಿಲೆಬಸ್ ಮೇಲೆ, ಈಗ ಆಲ್ರೆಡಿ ಆಗಿರೋ ಸಿಲೆಬಸ್ ಮೇಲೆ, then you can easily carry on the syllabus when it will be in the offline classes. ಸೊ ನಿಮ್ಗೆ ಈಸಿಯಾಗಿ ಒಂದು ಗ್ರಿಪ್ ಸಿಗುತ್ತೆ ನಾಳೆಗೆ. ನೀವು ಈಗ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಾಳೆ ಕಾಲೇಜ್ನಲ್ಲಿ ಸ್ಟ್ರಗಲ್ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಡೋಂಟ್ ನೆಗ್ಲೆಕ್ಟ್ ದ ಕ್ಲಾಸಸ್, ಬಿ ಫೋಕಸ್ಡ್ ಅಂಡ್ ಬಿ ಇಂಟ್ರಾಕ್ಟಿವ್, ರೈಟ್? ಓಕೆ, ಸೊ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಮೈಟೋಸಿಸ್ ಪ್ರೋಸೆಸ್. ಏನೇನು ಅಬ್ಸರ್ವ್ ಮಾಡಿದೆ ಹೇಳ್ರಿ? We observed karyokinesis and cytokinesis, 2 steps in the mitosis process. ಅಂದ್ರೆ ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ನೋಡಿದ್ವಿ, ಆಮೇಲೆ ಸೈಟೋಪ್ಲಾಸಮ್ ಡಿವಿಷನ್ ನೋಡಿದ್ವಿ ಅಲ್ಲಿ. ಸೊ ನ್ಯೂಕ್ಲಿಯರ್ ಡಿವಿಷನ್ ದಲ್ಲಿ 4 ಸ್ಟೇಜಸ್ ಅನ್ನು ನೋಡಿದ್ವಿ: ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್ ಅಂಡ್ ಟಿಲೋಪೇಶ್. ಸೊ ದಟ್ ಇಸ್ ದ karyokinesis, division of nucleus. After the division of nucleus, then the cytoplasm is going to divide. ಅಂದ್ರೆ ಸೆಲ್ ಡಿವಿಷನ್ ಆಯ್ತಂತ ಆಕ್ಚುಯಲ್ ಆಗಿ, ದಟ್ ಇಸ್ cytokinesis, right? After karyokinesis and cytokinesis, we got 2 daughter cells. 2 ಮರಿ ಜೀವಕೋಶಗಳು ಬಂದು, ಮತ್ತು ಆ 2 ಮರಿ ಜೀವಕೋಶಗಳು ನೋಡ್ಲಿಕ್ಕೆ ಈಕ್ವಲ್ ಆಗಿರುತ್ತವೆ, ಕ್ವಾಂಟಿಟೇಟಿವ್ಲಿ ಅಂಡ್ ಕ್ವಾಲಿಟೇಟಿವ್ಲಿ. ಅದರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ 2 ಮರಿ ಜೀವಕೋಶಗಳು ಸೇಮ್ ಆಗಿರುತ್ತೆ. ದಟ್ ಮೀನ್ಸ್ ಐಡೆಂಟಿಕಲ್ ಡಾಟರ್ ಸೆಲ್ಸ್ ವಿ ಗಾಟ್. ಫ್ರಮ್ ವಿಚ್ ಡಿವಿಷನ್? ಫ್ರಮ್ ಮೈಟೋಟಿಕ್ ಡಿವಿಷನ್. ಬಟ್ ಕ್ವಶನ್ ಬರುತ್ತೆ, ಎಲ್ಲೆಲ್ಲಾಗುತ್ತೆ ಮೈಟೋಟಿಕ್ ಡಿವಿಷನ್? ಯಾಕಾಗಬೇಕು ಮತ್ತೆ ಎಲ್ಲೆಲ್ಲಾಗುತ್ತೆ ಅಂದ್ರೆ ಅದ್ರ ಇಂಪಾರ್ಟೆನ್ಸ್ ಏನಂತ, ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ಅದರದ ಮಹತ್ವ ಏನು ಅಂತ. ಸೊ ಟುಡೇ ಲೆಟ್ಸ್ ಹ್ಯಾವ್ ದ ಡಿಸ್ಕಷನ್ ಆನ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ರೈಟ್? Yes. So the significances of mitosis, right? Okay. So what is the meaning of significance? The importance. What is the benefit of this mitotic cell division to our body or to the organism? ಏನದಕ್ಕೆ ಅದರಿಂದ ಏನಾಗುತ್ತೆ ಅಂತ ಮೈಟೋಸಿಸ್ ಅಂತ. So before that one, let me tell you, the mitotic cell division means equational cell division. ಎಂತ ಸೆಲ್ ಡಿವಿಷನ್? equational cell division. ಅಂದ್ರೆ
ತಾಯಿ ಜೀವಕೋಶದಲ್ಲಿ ಏನೇನು ಲಕ್ಷಣಗಳಿದ್ದು ಅಥವಾ ಏನೇನು ಭಾಗಗಳಿದ್ದು ಅಥವಾ ಎಷ್ಟು ಪ್ರಮಾಣದಲ್ಲಿದ್ದು ಅದಿಷ್ಟು ಡಾಟರ್ ಸೆಲ್ಗೆ ಹೋಗೋದು, ಈಕ್ವಲ್ ಆಗಿ ಹೋಗೋದು, ಇಕ್ವೇಷನಲ್ ಸೆಲ್ ಡಿವಿಷನ್. ಸೊ ದಿಸ್ ಇಕ್ವೇಷನಲ್ ಸೆಲ್ ಡಿವಿಷನ್ ಮೇಜರ್ಲಿ ಇಟ್ ಆಕರ್ಸ್ ಇನ್ ಡಿಪ್ಲಾಯ್ಡ್ ಸೆಲ್ಸ್. ಎಲ್ಲಾಗೋದು ಇದು ಆಕರ್ಸ್ ಇನ್ diploid cell usually. So what is the meaning of 2n? 2n means a diploid cell. N means haploid cell. Already ಗೊತ್ತು ನಮಗೆ. ಪ್ಲಾಂಟ್ ಕಿಂಗ್ಡಮ್ ಸಾರಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಹೇಳೋ ಟೈಮ್ದಲ್ಲಿ ಸೆಲ್ ಸೈಕಲ್ಸ್ ಅಂತ ಬಂದಿದ್ದು, ಸಾರಿ ಲೈಫ್ ಸೈಕಲ್ಸ್ ಅಂತ ಬಂದಿದ್ದು. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಡಿಪ್ಲಾಂಟಿಕ್ ಲೈಫ್ ಸೈಕಲ್, ಹೆಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಅಲ್ಲಿ ಬಹಳ ಟೈಮ್ ಕೇಳ್ತಿದ್ವಿ ವರ್ಡ್ ಅನ್ನ, ಡಿಪ್ಲಾಯ್ಡ್. ವಿ ಆರ್ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್. ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ಡಿಪ್ಲಾಯ್ಡ್. ಯಾವ ಆರ್ಗ್ಯಾನಿಸಮ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಿಂದ ಉತ್ಪತ್ತಿ ಆಗ್ತಾವೋ, ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಹುಟ್ಕೊಳ್ತಕ್ಕಂಥ ಎಲ್ಲಾ ಜೀವಿಗಳು ಡಿಪ್ಲಾಯ್ಡ್ ಅಂತ. ದಟ್ ಮೀನ್ಸ್ ಹ್ಯಾವಿಂಗ್ 2 sets ಆಫ್ ಜಿನೋಮ್ಸ್, 2 sets ಆಫ್ ಕ್ರೋಮೋಸೋಮ್. 2 ಸೆಟ್ ಇರ್ತಾವಂತ. 1 set ಕಮಿಂಗ್ ಫ್ರಮ್ ದ ಮದರ್, 1 set ಇಸ್ ಕಮಿಂಗ್ ಫ್ರಮ್ ದ ಫಾದರ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ? ಡಿಪ್ಲಾಯ್ಡ್. ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಸೆಲ್ಗಳು ಡಿಪ್ಲಾಯ್ಡ್ ಸೆಲ್ಸ್ಗಳು. So in a diploid cells we can usually see the mitosis process. So ellaguttidu diploid cell. But along with that one, in haploid cell also we can see the mitosis. And in a haploid cell also. This is one more interesting thing. Haploid cell dallu mitosis agutte. ಹೌದು, ಇದು ಕೂಡ ಇಂಟ್ರೆಸ್ಟಿಂಗ್ ಒನ್. ಸೊ ಹ್ಯಾಪ್ಲಾಯ್ಡ್ ಸೆಲ್ ಇರೋದೇ ಒಂದೇ ಸೆಟ್, ಅದರಲ್ಲಿ ಮೈಟೋಟಿಕ್ ಡಿವಿಷನ್ ಆಗುತ್ತೆ ಅಂತ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಯೂಶಲಿ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಸ್ lower plants. In case of the lower plants, we can see the mitotic cell division in the haploid cells. ಈಗ ಲೋವರ್ ಪ್ಲಾಂಟ್ಸ್ ಅನ್ನ ಒಂದಿಷ್ಟು ಎಕ್ಸಾಂಪಲ್ ನೋಡ್ತಿದ್ವಿ ನಾವು. ಅಲ್ಗೆ ಇಸ್ ದ ಲೋವರ್ ಪ್ಲಾಂಟ್, ಬ್ರಯೋಫೈಟ್ ಇಸ್ ದ ಲೋವರ್ ಪ್ಲಾಂಟ್. ಸೊ ಅಂತ ಲೋವರ್ ಪ್ಲಾಂಟ್ ಗಳಲ್ಲಿ ಸೆಲ್ ಹ್ಯಾಪ್ಲಾಯ್ಡ್ ಇದ್ರೂ ಕೂಡ ಮೈಟೋಟಿಕ್ ಡಿವಿಷನ್ ಆಗೋದಂತ. ಸೊ ಯಾವ್ದಕ್ಕೆ ಎಕ್ಸಾಂಪಲ್ ಕೊಡಬಹುದು ಅಂತ ನೀವು ಕೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮಿ ರೈಟ್ ದ ಗ್ಯಾಮೆಟೋಫೈಟ್. What is that first cell? What is the plant body? Gametophyte. Gametophyte ಅಂತ ಒಂದು ಪ್ಲಾಂಟ್ ಬಾಡಿ ಇರ್ತಿತ್ತಲ್ಲಿ. Gametophyte plant body is haploid in nature. And that gametophyte plant body producing what? It is producing gametes. Gametophyte producing gametes, sporophyte producing spores. ಬರ್ತಿತ್ತಲ್ಲ, ನೋಡ್ತಿದ್ವಿ ಆ ಟೈಮ್ದಲ್ಲಿ. ಈಗ ಗೆಮೆಟೋಫೈಟ್ ಪ್ಲಾಂಟ್ ಅನ್ನೋದು ಲೋವರ್ ಪ್ಲಾಂಟ್ಸ್ ಗಳಲ್ಲಿ ಒಂದು ಟೈಪ್ ಅದು. ಸೊ ಈ ಗೆಮೆಟೋಫೈಟ್ ಪ್ಲಾಂಟ್ ಗೆಮೆಟ್ಸ್ ಅನ್ನ ರೆಡಿ ಮಾಡುತ್ತೆ. ಅಂಡ್ ಗೆಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್? ಎಸ್, ಗೆಮೆಟ್ಸ್ ಆರ್ ಅಗೇನ್ ಹ್ಯಾಪ್ಲಾಯ್ಡ್. ಅಂದ್ರೆ ನೋಡಿ, ಗೆಮೆಟೋಫೈಟ್ ಹ್ಯಾಪ್ಲಾಯ್ಡ್ ಪ್ಲಾಂಟ್ ಹ್ಯಾಪ್ಲಾಯ್ಡ್ ಗೆಮೆಟ್ಸ್ ಅನ್ನ ರೆಡಿ ಮಾಡಿತು. ಅಂದ್ರೆ ಎನ್ ಇದ್ದಿದ್ದು ಎನ್ ಅಂತ ಬಂತಲ್ಲಿ. ಎನ್ ಬಿಕಮ್ಸ್ ಎನ್. ದಟ್ ಮೀನ್ಸ್ ಇಕ್ವೇಷನಲ್ ಸೆಲ್ ಡಿವಿಷನ್. ಇಕ್ವೇಷನಲ್ ಸೆಲ್ ಡಿವಿಷನ್ ಅಂದ್ರೆ ಯಾವುದು? ಮೈಟೋಸಿಸ್. ಅಂದ್ರೆ ಲೋವರ್ ಪ್ಲಾಂಟ್ಸ್ ಗಳ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳಲ್ಲಿಯೂ ಕೂಡ ಮೈಟೋಸಿಸ್ ಆಗುತ್ತಂತ. ಅಂಡ್ ಆಲ್ಸೋ we can see this kind of mitosis in some insects. In some insects we can see this mitosis. ಕೆಲವೊಂದಿಷ್ಟು ಇನ್ಸೆಕ್ಟ್ ಗಳ ಹ್ಯಾಪ್ಲಾಯ್ಡ್ ಕಂಡೀಷನ್ ಗಳಲ್ಲಿ ಕೂಡ ಮೈಟೋಸಿಸ್ ನೋಡಬಹುದಂತ. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಸೊ ಒನ್ ಬೆಸ್ಟ್ ಎಕ್ಸಾಂಪಲ್ ಲೆಟ್ ಮಿ ಕನ್ಸಿಡರ್ ಹನಿ ಬಿ, ಜೇನುನೊಣ. ಜೇನುನೊಣಗಳಲ್ಲಿ ಪರ್ಟಿಕ್ಯುಲರ್ಲಿ ಗಂಡು ಜೇನುನೊಣ. ಸೊ 1 minute. ಗಂಡು ಜೇನುನೊಣಗಳಲ್ಲಿ ಯೂಶುವಲ್ ಆಗಿ ಗಂಡು ಜೇನುನೊಣ ಹ್ಯಾಪ್ಲಾಯ್ಡ್ ಇರ್ತಾವ ಕಂಡೀಷನ್. ಆ ಗಂಡು ಜೇನುನೊಣ ಸ್ಪರ್ಮ್ ಅನ್ನ ರೆಡಿ ಮಾಡುತ್ತೆ. ಸ್ಪರ್ಮ್ ಮೀನ್ಸ್ ಗೆಮೆಟ್, ಗೆಮೆಟ್ ಮೀನ್ಸ್ ಹ್ಯಾಪ್ಲಾಯ್ಡ್. ಅಂದ್ರೆ ಹ್ಯಾಪ್ಲಾಯ್ಡ್ ಜೇನುನೊಣ ಹ್ಯಾಪ್ಲಾಯ್ಡ್ ಗೆಮೆಟ್ ಅನ್ನ ರೆಡಿ ಮಾಡಿತು. ಅದ್ರಲ್ಲಿ ಆಗಿದ್ದ ಸೆಲ್ ಡಿವಿಷನ್ ಅದು ಮೈಟೋಸಿಸ್. ಸೊ ಲೋವರ್ ಎನಿಮಲ್ಸ್ ಗಳಲ್ಲಿ, ಲೋವರ್ ಪ್ಲಾಂಟ್ಸ್ ಗಳಲ್ಲಿ ಮೈಟೋಟಿಕ್ ಸೆಲ್ ಡಿವಿಷನ್ ಹ್ಯಾಪ್ಲಾಯ್ಡ್ ಸೆಲ್ ದಲ್ಲೂ ಆಗುತ್ತೆ, ಡಿಪ್ಲಾಯ್ಡ್ ಸೆಲ್ ದಲ್ಲಿ ಆಗುತ್ತೆ. ನಮ್ಮಲ್ಲಿ ಆಗುತ್ತೆ ಡಿಪ್ಲಾಯ್ಡ್ ಸೆಲ್ ದಲ್ಲಿ ಅಂತ, ರೈಟ್? ಸೊ ಇಟ್ ಆಕರ್ಸ್ ಇನ್ ಸಚ್ ಕೇಸಸ್. ಅಂಡ್ ನೆಕ್ಸ್ಟ್ ಒನ್ ಮೋರ್ ಥಿಂಗ್. ಸೊ ಹಿಯರ್ ದಿಸ್ ಮೈಟೋಸಿಸ್ ಪ್ರೋಸೆಸ್, ಇಟ್ ಈಸ್ ಹ್ಯಾವಿಂಗ್ ಸೋ ಮೆನಿ ಸಿಗ್ನಿಫಿಕೆನ್ಸಸ್. ಸಾಕಷ್ಟು ಸಿಗ್ನಿಫಿಕೆನ್ಸ್ ಗಳಿದಾವೆ ಇಲ್ಲಿ.
ಏನೇನ್ ಸಿಗ್ನಿಫಿಕೆನ್ಸ್ ನೋಡಬಹುದಂತ. ಮಲ್ಟಿಸೆಲ್ಲರ್ ಆರ್ಗಾನಿಸಮ್ ಅಂತ ಅನ್ಕೊಂಡ್ರಿ. ಬಿಫೋರ್ ದಟ್ ಒನ್, in lower organisms like unicellular organisms, ಕೆಲವೊಂದಿಷ್ಟು ಏಕಕೋಶ ಜೀವಿಗಳಲ್ಲಿ, in a unicellular organisms, that is in lower organisms, the reproduction mode, the mode of reproduction is by mitosis. ಕೆಲವೊಂದಿಷ್ಟು ಲೋವರ್ ಜೀವಿಗಳಲ್ಲಿ, ಈಗ ಏಕಕೋಶ ಜೀವಿ ಅಂತ ಅನ್ಕೊಳ್ರಿ, ಏಕಕೋಶ ಜೀವಿ ಮರಿ ಜೀವಕೋಶನ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ಯಾವ ಪ್ರೊಸೆಸ್ ಅಂತ ಆಗುತ್ತೆ? ಅದು ಮೈಟೋಸಿಸ್ ಸೆಲ್ ಡಿವಿಷನ್. ದಟ್ ಮೀನ್ಸ್ ಮೈಟೋಟಿಕ್ ಸೆಲ್ ಡಿವಿಷನ್ ಈಸ್ ಅ ಮೆಥಡ್ ಆಫ್ ರೀಪ್ರೊಡಕ್ಷನ್ ಇನ್ ಯುನಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಏಕಕೋಶ ಜೀವಿಗಳಲ್ಲಿ ಮೈಟೋಟಿಕ್ ಸೆಲ್ ಡಿವಿಷನ್ ಆಗೋದೇ ರೀಪ್ರೊಡಕ್ಷನ್ ಇದ್ದಂಗಂತ. ಬಟ್ ನಮ್ಮಲ್ಲಿ ಆ ರೀತಿ ಅಲ್ಲ. ನಮ್ಮಲ್ಲಿ ರೀಪ್ರೊಡಕ್ಷನ್ ಆಗಬೇಕಾಗಿತ್ತಂದ್ರೆ ಮಿಯೋಸಿಸ್ ಪ್ರೊಸೆಸ್ ಬರುತ್ತೆ, ಆ ಪ್ರೊಸೆಸ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಯುನಿಸೆಲ್ಯುಲಾರ್ ಆರ್ಗಾನಿಸಮ್, reproduction occurs by mitosis. ಇದು ಯುನಿಸೆಲ್ಯುಲಾರ್ ಆಯ್ತು. ಬಟ್ ಇಫ್ ಯು ಕನ್ಸಿಡರ್ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್, ಬಹುಕೋಶಿ ಜೀವಿಗಳಲ್ಲಿ ಯಾವ ರೀತಿ ಆಗುತ್ತೆ? ಸೊ ಇನ್ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್, ಸೊ ಮೈಟೋಸಿಸ್ ಪ್ರೊಸೆಸ್ ಇಟ್ ಈಸ್ ಹ್ಯಾವಿಂಗ್ ಸೋ ಮೆನಿ ಸಿಗ್ನಿಫಿಕೆನ್ಸ್. ಲೆಟ್ ಮೀ ಕನ್ಸಿಡರ್ ಒನ್ ಬೈ ಒನ್. The first significance, growth. First thing, the body growth, it is because of mitotic cell division. ಈಗ ಬಹುಕೋಶಿ ಜೀವಿಗಳು ಬೆಳವಣಿಗೆ ಹೊಂದಬೇಕಾಗಿತ್ತು ಅಂತಂದ್ರೆ, ಗಾತ್ರದಲ್ಲಿ ಹೆಚ್ಚಳ ಆಗ್ಬೇಕಾಗಿತ್ತು ಅಂತಂದ್ರೆ ಒಳಗಡೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕಂತ. ಜಸ್ಟ್ ಒನ್ ಎಕ್ಸಾಂಪಲ್. ನಾವು ಚಿಕ್ಕ ಮಗು ಇದ್ದಾಗ ನಮ್ಮ ಬಾಡಿ ಸೈಜ್ ಇಷ್ಟ ಐತೆ ಅಂತ ಅನ್ಕೊಳ್ರಿ. ಈಗ ಎಷ್ಟೋ ದೊಡ್ಡವರಾಗಿದ್ದೀವಿ ಅಂದ್ರೆ ಇಷ್ಟಿರೋ ಬಾಡಿ ಸೈಜು ಇಷ್ಟು ದೊಡ್ಡದಾಗ್ಬೇಕು ಅಂತಂದ್ರೆ ಒಳಗಿರೋ ಎಲ್ಲಾ ಸೆಲ್ಸ್ ಹಂಗೆ ಇರಬೇಕು ಅಥವಾ ವಿದಳನ ಆಗ್ತಿರ್ಬೇಕು. ಸೊ ಆಲ್ ಸೆಲ್ಸ್ ಸ್ಟಾರ್ಟ್ ಟು ಡಿವೈಡ್, ದೆನ್ ಓನ್ಲಿ ದ ಬಾಡಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ಸ್ ಸೈಜ್, ಅಂಡ್ ದಟ್ ಡಿವಿಷನ್ ಈಸ್ ಮೈಟೋಸಿಸ್. ಮತ್ತೆ ಅದು ಮೈಟೋಸಿಸ್ ಹೆಂಗ್ ಕರಿತೀವಿ ಅಂತ ಕೇಳ್ಬೋದು ನೀವು ಕ್ವಶನ್. ಅಂದ್ರೆ ನಮ್ಮ ದೇಹ ಬೆಳವಣಿಗೆಯಲ್ಲಿ ಆಗೋದು ಮೈಟೋಸಿಸ್ ಹೆಂಗ್ ಅದು ಕರಿತೀವಿ ಅಂತಂದ್ರೆ, ಸಿ ಹಿಯರ್, all cells in our body are having 2 sets of chromosome. ನಮ್ಮ ದೇಹದಲ್ಲಿರುವ ಎಲ್ಲಾ ಸೆಲ್ಸ್ ಗಳಲ್ಲಿ 2 ಸೆಟ್ ಕ್ರೋಮೋಸೋಮ್ಸ್ ಗಳಿದಾವೆ. ಅಂದ್ರೆ ಮೀನಿಂಗ್ ಏನು? ಎಲ್ಲಾ ಸೆಲ್ಸ್ ಗಳು ಸೇಮ್ ಅಂತ ಅರ್ಥ ತಾನೆ? ಓಕೆ, ಸ್ಟ್ರಕ್ಚರಲ್ ಚೇಂಜ್ ಇರಬಹುದು, ಬಟ್ ಮೀನಿಂಗ್ ಇಸ್ ದಟ್ ಆಲ್ ದ ಸೆಲ್ಸ್ ಆರ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ದಟ್ ಮೀನ್ಸ್ ಆಲ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ by the same method of cell division, that is mitosis. That means it occurs in growth. And the second thing, development. So development occurs by the mitotic cell division. ಏನು ಡೆವಲಪ್ಮೆಂಟ್ ಅಂತಂದ್ರೆ? ಡೆವಲಪ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ಅಭಿವೃದ್ಧಿ ಹೊಂದೋದು ಅಂತ ಕರಿತೀವಿ ನಾವು. ಸೊ ಹಿಯರ್ ಐ ಕ್ಯಾನ್ ಕನ್ಸಿಡರ್ ಡೆವಲಪ್ಮೆಂಟ್ ಮೀನ್ಸ್ growth plus differentiation. Growth plus differentiation together called as a development. Growth and differentiation. Growth ಅಂದ್ರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ, the size is going to be increased. ಸೆಲ್ ದ ಸೈಜು ಅಥವಾ ಟೋಟಲ್ ಬಾಡಿ ಸೈಜ್ ಇನ್ಕ್ರೀಸ್ ಆಗೋದಂತ. ಗ್ರೋತ್ ಅಂಡ್ ಡಿಫರೆನ್ಸಿಯೇಷನ್. ಡಿಫರೆನ್ಸಿಯೇಷನ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಂತ ಅನ್ಕೊಳ್ತೀನಿ. ಸೊ ಡಿಫರೆನ್ಸಿಯೇಷನ್ ಮೀನ್ಸ್ the cell, it is going to change its function because of change in its structure. ಜೀವಕೋಶದ ಆಕಾರದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಆ ಜೀವಕೋಶ ಬೇರೆದೇ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋದಂತ. ದಟ್ ಈಸ್ ನಥಿಂಗ್ ಬಟ್ ಡಿಫರೆನ್ಸಿಯೇಷನ್. ಸೇ ಫಾರ್ ಎಕ್ಸಾಂಪಲ್, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಇನ್ ಅವರ್ ಬೋನ್ ದೇರ್ ಇಸ್ ಅ ಬೋನ್ ಮ್ಯಾರೋ. ನಮ್ಮ ಎಲುಬಿನಲ್ಲಿ ಅಸ್ಥಿ ಮಜ್ಜೆ ಅಂತಿದೆ, ಬೋನ್ ಮ್ಯಾರೋ. ಸೊ ದಟ್ ಬೋನ್ ಮ್ಯಾರೋ is having stem cells, and those stem cells are producing different cells. ಈ ನಮ್ಮ ಬೋನ್ ಮ್ಯಾರೋದಲ್ಲಿರುವ ಸ್ಟೆಮ್ ಸೆಲ್ಸ್ ಗಳು ಸಾಕಷ್ಟು ಸೆಲ್ಸ್ ಗಳನ್ನ ರೆಡಿ ಮಾಡ್ತವೆ. ಅಮಾಂಗ್ ದೋಸ್ ಸೆಲ್ಸ್, ಸಮ್ ಸೆಲ್ಸ್ ಬಿಕಮ್ RBC, ಸಮ್ ಸೆಲ್ಸ್ ಬಿಕಮ್ WBC, ಸಮ್ ಸೆಲ್ಸ್ ಬಿಕಮ್ ಪ್ಲೇಟ್ಲೆಟ್ಸ್. ಅಂದ್ರೆ ಅವಿಷ್ಟು ಬಂದಿದ್ದು ಒಂದೇ ತರ ಸೆಲ್ ಇಂತ, ಬಟ್ ಆಮೇಲೆ ಬೇರೆ ಬೇರೆ ಆಗ್ತಾವಂತ. ಆ ಪ್ರೊಸೆಸ್ ಏನಂತ ಕರಿತೇವೆ? ಡಿಫರೆನ್ಸಿಯೇಷನ್. ದಿಸ್ ಟೈಪ್ ಆಫ್ ಡಿಫರೆನ್ಸಿಯೇಷನ್ ಅಂಡ್ ಗ್ರೋತ್ ಟುಗೆದರ್ ಕಾಲ್ಡ್ ಆಸ್ ಡೆವಲಪ್ಮೆಂಟ್. ಎರಡನ್ನ ಸೇರಿಸಿದೆ ಅಂತ ಕರಿತೇವೆ ಡೆವಲಪ್ಮೆಂಟ್. ಅಂದ್ರೆ
ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಯಾವ ಪ್ರೊಸೆಸ್ ಆಗ್ಬೇಕಲ್ಲಿ ಸೆಲ್ ಡಿವಿಷನ್ ಆಗ್ಬೇಕಂತ, ರೈಟ್. ಅಂಡ್ ನೆಕ್ಸ್ಟ್ ಥಿಂಗ್, ಸೊ ಹಿಯರ್ repair of any organ or the body itself, and that is why the mitosis process, repair of the body, this is very important. ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ದಲ್ಲಿ ಬಾಡಿ ರಿಪೇರಿ ಆಗ್ಬೇಕಾಗಿತ್ತಂದ್ರೆ, ಬಾಡಿ ಒಳಗಿರೋ ಯಾವುದೇ ಪಾರ್ಟ್ ರಿಪೇರಿ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕಂತ. ಸೊ ಆಲ್ರೆಡಿ ಐ ಹ್ಯಾವ್ ಗಿವನ್ ಅನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್ ಸ್ಕಿನ್, ಲೆಟ್ ಅಸ್ ಕನ್ಸಿಡರ್ ದ ಸ್ಕಿನ್. ದಿಸ್ ಸ್ಕಿನ್ during any injury, so it will be lost, some part of the skin get lost. ಏನೋ ಒಂದು ಇಂಜುರಿ ಆಯ್ತು, ಏನೋ ಒಂದು ಗಾಯ ಆಯ್ತಂದ್ರೆ ಚರ್ಮ ಕಿತ್ಕೊಂಡು ಹೋಗುತ್ತೆ, ಬಟ್ ಮತ್ತೆ ವಾಪಸ್ ಚರ್ಮ ಬೆಳೆಯುತ್ತಲ್ಲ, ಅಂದ್ರೆ ರಿಪೇರಿ ಆಯ್ತು ಅಂತದ್ದು. ಸೊ ದಟ್ ರಿಪೇರಿ ಇಟ್ ಈಸ್ ಡನ್ ಬೈ ಮೈಟೋಟಿಕ್ ಸೆಲ್ ಡಿವಿಷನ್. ಅಂದ್ರೆ ಇಲ್ಲಿರೋ ಎಲ್ಲಾ ಸೆಲ್ಸ್ಗಳು ಅವಾಗ ಮೈಟೋಟಿಕ್ ಸೆಲ್ ಡಿವಿಷನ್ ಆಗಿ ಅವುಗಳ ನಂಬರ್ ಜಾಸ್ತಿ ಆಗಿ ಹೊಸ ಸ್ಕಿನ್ ರೆಡಿ ಆಗುತ್ತಂತ. ನಾಟ್ ಓನ್ಲಿ ಜಸ್ಟ್ ಸ್ಕಿನ್, ಆಲ್ ದ ಬಾಡಿ ಪಾರ್ಟ್ಸ್ ಇಟ್ ಮೈಟ್ ಬಿ. ಸೇ ಫಾರ್ ಎಕ್ಸಾಂಪಲ್ ಇನ್ಸೈಡ್ ಇಫ್ ಯು ಕನ್ಸಿಡರ್ ದ ಲಿವರ್, ಪಿತ್ತ ಜನಕಾಂಗ, ಪಿತ್ತ ಜನಕಾಂಗ ಒಳಗಡೆ ಏನಾದ್ರು ಕಟ್ ಆಯ್ತಂದ್ರೆ ಮತ್ತೆ ಹೊಸದಾಗಿ ಬೆಳೀತದು, ರೀಜನರೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ನಿನ್ನೆ ವಿಡಿಯೋದಲ್ಲಿ ಅನಿಮೇಷನ್ ವಿಡಿಯೋದಲ್ಲಿ ನೋಡಿದ್ರಿ, ಆ ಹಲ್ಲಿ ಕಟ್ ಆಗಿರೋ ಬಾಲ ವಾಪಸ್ ಬೆಳೆಯುತ್ತೆ, ರೀಜನರೇಷನ್. ಸೊ ಆ ರೀತಿ ಯಾವ್ದೇ ಒಂದು ಪಾರ್ಟ್ ಬೆಳಿಬೇಕಾಗಿತ್ತು ಅಂತಂದ್ರೆ, ರಿಪೇರಿ ಆಗ್ಬೇಕಾಗಿತ್ತಂದ್ರೆ ಯಾವ ಡಿವಿಷನ್ ಆಗ್ಬೇಕಲ್ಲಿ, ಮೈಟೋಟಿಕ್ ಸೆಲ್ ಡಿವಿಷನ್, ರೈಟ್. ಅಂಡ್ ನೆಕ್ಸ್ಟ್ ಥಿಂಗ್, ಸೊ ಹಿಯರ್ ದಿಸ್ ಮೈಟೋಟಿಕ್ ಸೆಲ್ ಡಿವಿಷನ್ ಹೆಲ್ಪ್ಸ್ ಇನ್ keeping nucleocytoplasmic ratio. Yes, this is the thing. The next one, it helps in keeping the nucleocytoplasmic ratio. Meaning andre meaning anta ನೀವು ಕೇಳಬಹುದು. Let's consider one cell. This is the cell having the nucleus inside, right? So what is this one? This is the nucleus and this is cell. Cytoplasm. Okay. So here the total cytoplasm is present and inside we are having the nucleus. ಈಗ ಪ್ರತಿ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಸೈಜ್ ಎಷ್ಟಿರಬೇಕು ಮತ್ತು ಸೆಲ್ ದ ಟೋಟಲ್ ಸೈಜ್ ಎಷ್ಟು ಇರಬೇಕು ಅಂತ ಒಂದು ರೇಷಿಯೋ ಇರುತ್ತೆ, ಕಂಪ್ಯಾರಿಟಿವ್ ರೇಷಿಯೋ. ಆ ರೇಷಿಯೋ ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕಂತ. ನಿಮ್ಗೆ ಇದು ಅರ್ಥ ಆಗ್ಬೇಕಂದ್ರೆ ಒಂದು ಮೀನಿಂಗ್, ಸೇ ಫಾರ್ ಎಕ್ಸಾಂಪಲ್ ಕಂಪೇರ್ ಟು ಅವರ್ ಬಾಡಿ, ಇದಿಷ್ಟು ನಮ್ಮ ಬಾಡಿಗೆ ನಮ್ಮ ಹಾರ್ಟ್ ಸೈಜ್ ಎಷ್ಟಿರುತ್ತೆ ಹೇಳ್ರಿ? ಇಟ್ ಇಸ್ ದ ಈಕ್ವಲ್ ಟು ಅವರ್ ದ ಲೆಫ್ಟ್ ಸೈಡ್ ಫಿಸ್ಟ್. ನಮ್ಮ ಎಡಗೈ ಮುಷ್ಟಿ ಎಷ್ಟಿರುತ್ತೋ ಅಷ್ಟು ಸೈಜ್ ನಮ್ಮ ಹಾರ್ಟ್ ಇರುತ್ತಂತ. ಅಂದ್ರೆ ಒಂದು ಹೋಲಿಕೆ ಬಂತಲ್ಲ, ನಮ್ಮ ದೇಹಕ್ಕೂ ನಮ್ಮ ಹಾರ್ಟಿಗೂ ಒಂದು ಹೋಲಿಕೆ ಇದೆ ಅಂತ, ಹೌದಾ? ಬಟ್ ಆ ಹೋಲಿಕೆ ವೇರಿಯೇಷನ್ ಆಯ್ತಂದ್ರೆ ಬಾಡಿ ಕೂಡ, ಬಾಡಿ ಆಕ್ಟಿವಿಟಿ ಕೂಡ ವೇರಿಯೇಷನ್ ಆಗ್ತಾವಂತ. ಇನ್ ದ ಸೇಮ್ ಸೆನ್ಸ್, ದ ಸೈಜ್ ಆಫ್ ನ್ಯೂಕ್ಲಿಯಸ್ ಕಂಪೇರ್ ಟು ದ ಸೈಜ್ ಆಫ್ ಸೈಟೋಪ್ಲಾಸಮ್, ದೇರ್ ಈಸ್ ಅ ರಿಲೇಟಿವ್ ಕಂಪ್ಯಾರಿಟಿವ್ ಕಂಪ್ಯಾರಿಸನ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಮ್ಸ್. ಅದಕ್ಕೆ ನಾವು NC ವ್ಯಾಲ್ಯೂಮ್ ಅಂತ ಕರಿತೀವಿ. N means nucleus or nucleoplasm, C means cytoplasm, nucleocytoplasm ratio. ಆ ರೇಷಿಯೋದಲ್ಲಿ ವೇರಿಯೇಷನ್ ಆಯ್ತಂದ್ರೆ ಸೆಲ್ ಒಳಗಡೆ ನಡೀತಕ್ಕಂತ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಗಳಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತಂತೆ. ಹೆನ್ಸ್ ದೇರ್ ಶುಡ್ ಬಿ ಬ್ಯಾಲೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೋಪ್ಲಾಸಮ್ ಅಂಡ್ ಸೈಟೋಪ್ಲಾಸಮ್ ರೇಷಿಯೋ. ಸೊ ದಟ್ ರೇಷಿಯೋ ಇಟ್ ಈಸ್ ಮೇಂಟೈನ್ ಬೈ ಮೈಟೋಸಿಸ್ ಪ್ರೋಸೆಸ್. ಹೇಗೆ ಮೇಂಟೈನ್ ಆಗೋದಂದ್ರೆ, ಒಂದ್ ವೇಳೆ ನ್ಯೂಕ್ಲಿಯಸ್ ಲಾರ್ಜ್ ಆಗ್ತಿತ್ತು ಅಂತಂದ್ರೆ ಆಟೋಮೆಟಿಕಲಿ ಸೆಲ್ ಕೂಡ ಲಾರ್ಜ್ ಆಗ್ಬೇಕು, ಅಂದ್ರೆ ಎರಡಕ್ಕೂ ಒಂದು ಹೋಲಿಕೆ ಬರಬೇಕು. ಒಂದ್ ವೇಳೆ ಸೆಲ್ ಲಾರ್ಜ್ ಆಗಿದೆ, ನ್ಯೂಕ್ಲಿಯಸ್ ಇನ್ನೂ ಕೂಡ ಲಾರ್ಜ್ ಆಗ್ತಿತ್ತು ಅಂತಂದ್ರೆ ಅವಾಗ ಸೆಲ್ ಡಿವಿಷನ್ ಆಗುತ್ತಂತ. ದಟ್ ಮೀನ್ಸ್ ಇಟ್ ಈಸ್ ಸಿಗ್ನಲ್ ಫಾರ್ ಡಿವಿಷನ್ ಆಫ್ ದ ಸೆಲ್. ವಿಚ್ ಡಿವಿಷನ್? ಮೈಟೋಟಿಕ್ ಡಿವಿಷನ್. ಸೊ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಕೀಪಿಂಗ್ ದ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ. ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಅಂತ, ರೈಟ್? ಅಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಯಾವ್ದಕ್ಕೆ ಆಗ್ಬೇಕು? ಸೆಲ್ ಬಾಡಿ ಗ್ರೋತ್ ಆಗ್ಬೇಕಾಗಿತ್ತು ಅಂತಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕು. ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕು. ರಿಪೇರ್ ಆಫ್ ದ ಬಾಡಿ, ಯಾವ್ದೋ ಬಾಡಿ ರಿಪೇರ್ ಆಗ್ಬೇಕಂದ್ರೆ ಸೆಲ್ ಡಿವಿಷನ್ ಆಗ್ಬೇಕು. ಯಾವ್ದೋ ಒಂದು ಬಾಡಿ ಪಾರ್ಟ್ ಯಾವ್ದೋ ರಿಪೇರ್ ಆಗ್ಬೇಕಂದ್ರೆ ಸೆಲ್ ಡಿವಿಷನ್ ಆಗ್ಬೇಕು. ಸೊ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ ಒಂದೇ ತರ ಮೇಂಟೈನ್ ಆಗ್ಬೇಕಂದ್ರೆ ಸೆಲ್ ಡಿವಿಷನ್ ಆಗ್ಬೇಕಂತ. ಫಾರ್ ಆಲ್ ದೀಸ್
things to happen, there must be mitotic cell division. This is the significance for our body. ಇದು ನಮಗೆ significance ಅಂತ. And one more thing, just tell me, just telling you one thing. If you consider the zygote, right? Let us consider this is the zygote. ಯುಗ್ಮಜ ಅಂತ ಕರಿತಿದ್ವಲ್ಲ, sperm and egg together form the zygote. Zygote ready ಆಯ್ತು. Zygote means how many cells? Just one cell. ಒಂದೇ ಸೆಲ್ ಅದು zygote. ನಮ್ಮ ದೇಹ ಪೂರ್ತಿಯಾಗಿ ರೆಡಿ ಆಗೋದು ಇದು ಒಂದೇ zygote ನಿಂದ. Just one zygote producing this much of big body. Now tell me how many cells we might be having. ಎಷ್ಟು ಸೆಲ್ಸ್ ಇರಬಹುದು ಅಂದಾಜು ನಮ್ಮ ದೇಹದಲ್ಲಿ? Believe it or not, we are having nearly 200 trillion cells or more than 200 trillion cells. 200 ಲಕ್ಷ ಕೋಟಿ ಸೆಲ್ಸ್ ಗಳಿದೆ ಅಂತ ನಮ್ಮ ದೇಹದಲ್ಲಿ ಅಂದಾಜು. And all the cells are coming from just one zygote. ಅವಿಷ್ಟು ಸೆಲ್ ಬಂದಿದ್ದೆದಲ್ಲಿಂದ ಬರೀ ಒಂದೇ zygote ಲಿಂದ ಅಂತ. That means, so what I'm telling is, this much of big body, it is coming from just one cell. ಅಂದ್ರೆ ಆ ಸೆಲ್ ಹಂಗೆ ಇರಬೇಕು ಅಥವಾ ಡಿವಿಷನ್ ಆಗ್ತಿರ್ಬೇಕು. Yes. Now this one zygote becomes two daughter cell ಆಗುತ್ತದೆ first. 2 becomes 4, 4 becomes 8, 8 becomes 16, 32, 126, 252. ಹಿಂಗೆ ಡಿವಿಷನ್ ಆಗ್ತಾ ಆಗ್ತಾ ಹೋಗುದು. ಹಾಗೆ ಆಗಿ ಇಷ್ಟು ಬಾಡಿ ತುಂಬಾ ಸೆಲ್ಸ್ ಗಳಾದವು. ಮತ್ತೆ ಎಲ್ಲಾ ಸೆಲ್ಸ್ ಬರೀ ಡಿವಿಷನ್ ಆಗೋದಿಲ್ಲ. All the cells will not just divide. The cells also will undergo differentiation. ಬರೀ ಡಿವಿಷನ್ ಆದ್ರೆ ಏನಾಗುತ್ತೆ? ಗ್ರೋತ್ ಆಗುತ್ತೆ ಬಾಡಿ. ಬಟ್ ಎಲ್ಲಾ ಸೆಲ್ಸ್ ಬಾಡಿನಲ್ಲೂ ಎಲ್ಲಾ ಸೆಲ್ಸ್ ಒಂದೇ ಕೆಲಸ ಮಾಡೋದಿಲ್ಲ. Some cells are working as heart, some cells are working as brain, some cells are working as liver, some cells are working as stomach, all the parts. ಹಂಗೆ ಡಿಫ್ರೆನ್ಸಿಯೇಷನ್ ಆಗ್ಬೇಕಾಗಿತ್ತು. ಆ ರೀತಿ ಕಾರ್ಯ ಬೇರೆ ಮಾಡ್ಬೇಕಾಗಿತ್ತು ಅಂದ್ರೆ ಏನಾಗಬೇಕಲ್ಲಿ? ಡಿಫ್ರೆನ್ಸಿಯೇಷನ್. ಸೊ ಇದೆಲ್ಲ ಆಗ್ಬೇಕಾಗಿತ್ತು ಅಂದ್ರೆ ಯಾವ ಪ್ರೊಸೆಸ್ ಆಗ್ಬೇಕಲ್ಲಿ? ಮೈಟೋಸಿಸ್, ಮೈಟೋಟಿಕ್ ಸೆಲ್ ಡಿವಿಷನ್. ಅಂಡ್ ಒನ್ ಮೋರ್ ಥಿಂಗ್, ದೇಹದಲ್ಲಿ ಯಾವ್ದೊಂದು ಹೊಸ ಭಾಗ ಹಾಗೆ ರೆಡಿ ಆಗ್ತಿರ್ಬೇಕು, ಉತ್ಪತ್ತಿ ಆಗ್ತಿರ್ಬೇಕಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಆಗ್ಬೇಕಂತ. ಸೇ ಫಾರ್ ಎಕ್ಸಾಂಪಲ್ ಸ್ಕಿನ್, ಎಪಿಥೇಲಿಯಲ್ ಟಿಶ್ಯೂ, ಇದು ಯಾವಾಗ್ಲೂ ರೆಡಿ ಆಗ್ತಿರ್ತಿದ್ದು, ಹೊಸ ಚರ್ಮ ಹಾಗೆ ಬೆಳವಣಿಗೆ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಸೊ ದಟ್ ನ್ಯೂ ಸ್ಕಿನ್ ಇಸ್ ಫೌಂಡ್ ಬೈ ದ ಮೈಟೋಟಿಕ್ ಸೆಲ್ ಡಿವಿಷನ್. ಸಪೋಸ್ ಇಫ್ ಯು ಕನ್ಸಿಡರ್ ದ ಗಟ್ ರೀಸನ್, ಸ್ಟಮಕ್, ನಮ್ಮ ಜಠರದಲ್ಲಿ ಒಳಗಿರ್ತಕ್ಕಂಥ ಲೇಯರ್ ಏನಿದೆಲ್ಲ ಅದು ಕೂಡ ಹೊಸದಾಗಿ ಫಾರ್ಮೇಶನ್ ಆಗ್ತಾ ಇರುತ್ತೆ. ಹಳಿ ಲೇಯರ್ ಹೋಗ್ತಾ ಇರುತ್ತೆ, ಹೊಸ ಲೇಯರ್ ಬರ್ತಾ ಇರುತ್ತೆ. That means the new cells are formed by the mitotic cell division. And formation of the RBC cells, ಕೆಂಪು ರಕ್ತ ಕಣಗಳು, ಪ್ರತಿ 120 ದಿನಕ್ಕೆ ಕೆಂಪು ರಕ್ತ ಕಣಗಳು ಹೋಗಿ ಹೊಸ ಕೆಂಪು ರಕ್ತ ಕಣಗಳು ಬರ್ತಿರ್ತವೆ. For every 120 days, old RBC cells get destroyed and new RBC cells are formed. And that is again by the mitotic cell division. ಅಂದ್ರೆ ಈ ಪ್ರೊಸೆಸ್ ಬಾಡಿನಲ್ಲಿ ಆಗ್ತಾ ಇರ್ಬೇಕಂತ. ಆಗ್ಲಿಲ್ಲ ಅಂತಂದ್ರೆ ಇವು ಯಾವುದೂ ಆಗೋದಿಲ್ಲ ಅಂತ. ಸೊ ಬಿಕಾಸ್ ಆಫ್ ದಟ್ ರೀಸನ್, the mitotic cell division, it is the utmost important. So ಇದು ಬಹಳ ಸಿಗ್ನಿಫಿಕೆನ್ಸ್ ಇದೆ ಅಂತ mitotic cell division. So this is regarding the mitosis, of course. But ಬರೀ ಮೈಟೋಟಿಕ್ ಸೆಲ್ ಡಿವಿಷನ್ ತೋರಿಸೋ ಎಲ್ಲಾ ಜೀವಿಗಳು ಬರೀ ಮೈಟೋಟಿಕ್ ಸೆಲ್ ಡಿವಿಷನ್ ತೋರಿಸೋದಿಲ್ಲ. ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಇದೆ ಅಂತ. We are having another special category of a cell division, and particularly that is meant for sexual reproduction. ಲೈಂಗಿಕ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿಸಿದ ಇನ್ನೊಂದು ಸೆಲ್ ಡಿವಿಷನ್ ಇದೆ. That is second major type of cell division. What is that one? Meiosis. So ನಾನು ಜಸ್ಟ್ ಇವತ್ತು ಇಂಟ್ರೊಡಕ್ಷನ್ ಕೊಡ್ತೀನಿ, ನಾಳೆ ಅದ್ರ ಬಗ್ಗೆ ಫರ್ದರ್ ಡಿಸ್ಕಷನ್ ಮಾಡೋಣ ಅಂತ. So I'll write here. Meiosis. This is another type of cell division. Okay, ನಾನು ಫಸ್ಟ್ ಡಯಾಗ್ರಾಮ್ ಹಾಕಿಬಿಡ್ತೀನಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದ್ಸಾರಿ ನೋಡ್ರಿ. Now imagine, here is one mother cell. Which is a mother cell, ತಾಯಿ ಜೀವಕೋಶ. So this mother cell,
it divides into two daughter cells. So what these are? Daughter cells. Now inside mother cell there are 46 number of chromosomes. 46 ವರ್ಣತಂತುಗಳಿದಾವೆ. ಅಂದ್ರೆ ಈಗ ನನ್ನ ಸೆಲ್ ನಾನು ತಗೊಂಡಿರೋದು ನಮ್ಮ ಎಕ್ಸಾಂಪಲ್. And now after the division the daughter cells will get how many chromosomes? Here 46, here 46. ಇಲ್ಲಿ 46 ಬರಬೇಕು, ಇಲ್ಲಿ 46 ಬರಬೇಕು. ಆ ರೀತಿ ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಇಕ್ವೇಷನಲ್ ಸೆಲ್ ಡಿವಿಷನ್. ಅಂದ್ರೆ ಯಾವ ಪ್ರೋಸೆಸ್ ಆಯ್ತು? ಅದು ಮೈಟೋಸಿಸ್. ಬಟ್ ಹಿಯರ್ ದ ನಂಬರ್ ಈಸ್ ಡಿಫರೆಂಟ್. ಹಿಯರ್ 23 ಅಂಡ್ ಹಿಯರ್ 23. ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಯ್ತು. ಎಷ್ಟೆಷ್ಟು ಬಂತಲ್ಲಿ? 23. ಅಂದ್ರೆ ಏನಾಯ್ತು ಹೇಳ್ರಿ? ಇಲ್ಲಿ 46 ಇದ್ದಿದ್ದು ಹಾಫ್ ಆಯ್ತು. So one daughter cell will receive half a set of chromosome, another daughter cell will receive half set of chromosome. ಅದಕ್ಕೆ ಅರ್ಧ ಹೋಯ್ತು, ಇದಕ್ಕೆ ಅರ್ಧ ಹೋಯ್ತು ವರ್ಣತಂತು. ಈ ರೀತಿ ಡಿವಿಷನ್ ಆಯ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಿಡಕ್ಷನಲ್ ಸೆಲ್ ಡಿವಿಷನ್. ವಾಟ್ ವಿಲ್ ಕಾಲ್ ಇಟ್ ಆಸ್? ರಿಡಕ್ಷನಲ್ ಸೆಲ್ ಡಿವಿಷನ್. ರೆಡ್ಯೂಸ್ ಅಂದ್ರೆ ಕಡಿಮೆ ಆಯ್ತು ಅಂತ. ಏನ್ ಕಡಿಮೆ ಆಯ್ತು? ವರ್ಣತಂತು. ಯಾವ್ದ್ರಿಂದ ಯಾವ್ದಕ್ಕೆ? ತಾಯಿ ಜೀವಕೋಶದಿಂದ ಮರಿ ಜೀವಕೋಶಕ್ಕೆ. ಸೊ ದಟ್ ರಿಡಕ್ಷನಲ್ ಸೆಲ್ ಡಿವಿಷನ್ ಈಸ್ ನೋನ್ ಆಸ್ ಮಿಯೋಸಿಸ್. ಅಂದ್ರೆ ಮಿಯೋಸಿಸ್ ಇನ್ನೊಂದು ನೇಮ್ ಏನ್ ಕೊಡಬಹುದು? ರಿಡಕ್ಷನಲ್ ಸೆಲ್ ಡಿವಿಷನ್. Yes. So this is very important cell division which is very helpful for the sexual reproducing organisms to produce a new organism, new baby. ಸೊ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಯಾವುದೋ ಒಂದು ಹೊಸ ಜೀವಿ ಹುಟ್ಟಬೇಕಂತಂದ್ರೆ ಈ ಮಿಯೋಟಿಕ್ ಸೆಲ್ ಡಿವಿಷನ್ ಇರಲೇಬೇಕು ಅಂತ. ಒಂದ್ ವೇಳೆ ಇದು ಇಲ್ಲ ಅಂತಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಆಗೋದಿಲ್ಲ ಅಂತ. ಹೇಗೆ ಅಂತ? ಸೊ ಜಸ್ಟ್ ಲೆಟ್ ಮಿ ಕನ್ಸಿಡರ್ ಒನ್ ಎಕ್ಸಾಂಪಲ್. Imagine. So let us consider a process. Sexual reproduction, fertilization process. ಸಂಯೋಗ ಹೊಂದದ ಅಂತ ಅನ್ಕೊಳ್ರಿ. Now here, this is the sperm. What is this one? Sperm. And this is egg. And then we are going to get the zygote. Right? ಇದು ಗೊತ್ತಲ್ಲ ನಿಮ್ process. Sperm combines with egg to form the zygote. ಈಗ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. Sperm it is having 46 chromosome. ಇದ್ರಲ್ಲಿ 46 ಕ್ರೋಮೋಸೋಮ್ ಇದಾವ ಅಂತ ಅನ್ಕೊಳ್ರಿ. Egg also having what? 46 chromosomes. ಇದರಲ್ಲೂ 46 ಕ್ರೋಮೋಸೋಮ್ ಇದೆ ಅಂತ ಅನ್ಕೊಳ್ರಿ. 46 ಎರಡು ಸೇರಿದ್ರೆ ಎಷ್ಟಾಯ್ತು? ಎಷ್ಟು ಬಂತು? 92. ಎರಡು ಸೇರಿದ್ರೆ ಎಷ್ಟು ಬಂತು? 92. ಅಂದ್ರೆ ಜೈಗೋಟ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಅಂತ ಹೇಳ್ರಿ? 92. ಯಾಕಂದ್ರೆ ಎರಡು ಸೇರಿದ್ರೆ 92 ಆಗ್ಬೇಕಲ್ಲ. ನಾನು ಅದೇ ಹೇಳ್ತೀನಿ, ನಮ್ಮ ದೇಹದ ಪ್ರತಿ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದಾವೆ? 46 ಅದ, 92 ಅಲ್ಲ. ಅಂದ್ರೆ ಇದು ನಮ್ಮ ಜೈಗೋಟ್ ಅಲ್ಲ, ಇದು ನಮ್ಮ ಜೈಗೋಟ್ ಆಗ್ಲಿಲ್ಲ. Our zygote should be having 46, but the zygote formed by the mixing or fusion of sperm and egg. ಅಂದ್ರೆ ಸ್ಪರ್ಮ್ ಎಗ್ ಎಷ್ಟು ಇರ್ಬೇಕು ಕ್ರೋಮೋಸೋಮ್? 46 ಇದ್ರೆ ವರ್ಕ್ ಆಗೋದಿಲ್ಲ. ಎಷ್ಟು ಇರ್ಬೇಕಲ್ಲಿ? 23. So it should be having 23. It is not 46. It should be having 23 and 23 to get what? 46, not 92. Then that is our zygote. From our zygote, our entire new body get formed. So ಅಂದ್ರೆ ಈ ಗ್ಯಾಮೆಟ್ಸ್ ಗಳು ನಾವು ಏನಂತ ಕರಿತೀವಿ? ಗ್ಯಾಮೆಟ್ಸ್. ಅಂದ್ರೆ ಗ್ಯಾಮೆಟ್ಸ್ ಗಳು ರೆಡಿ ಆಗ್ಬೇಕಂತಂದ್ರೆ ಕ್ರೋಮೋಸೋಮ್ ನಂಬರ್ ಏನಾಗಬೇಕು? ಹಾಫ್ ಆಗ್ಬೇಕು. Then only we will get the new organism from that zygote. ಸೊ ಆ ರೀತಿ ಕ್ರೋಮೋಸೋಮ್ ಹಾಫ್ ಆಗ್ಬೇಕಾಗಿತ್ತಂದ್ರೆ ಇಕ್ವೇಷನಲ್ ಸೆಲ್ ಡಿವಿಷನ್ ಆಗೋದಿಲ್ಲ ಅಲ್ಲಿ. ದಟ್ ಮೀನ್ಸ್ ದೇರ್ ಇಸ್ ನೋ ಮೈಟೋಸಿಸ್, ದೇರ್ ಮಸ್ಟ್ ಬಿ ಮಿಯೋಸಿಸ್, ರಿಡಕ್ಷನಲ್ ಸೆಲ್ ಡಿವಿಷನ್. So this reductional cell division, it is very helpful for sexual reproducing organism. ಇಲ್ಲ ನಾನು ಹೇಳಿದೆ ನಿಮ್ಗೆ ಮೈಟೋಸಿಸ್ ಎಲ್ಲ ಆಗುತ್ತೆ. ಇಟ್ ಆಕರ್ಸ್ ಇನ್ ಡಿಪ್ಲಾಯ್ಡ್ ಸೆಲ್ ಆಸ್ ವೆಲ್ ಆಸ್ ಹ್ಯಾಪ್ಲಾಯ್ಡ್ ಸೆಲ್, ಎರಡರಲ್ಲಿ ಆಗುತ್ತೆ. ಬಟ್ ಕೀಪ್ ಆನ್ ಥಿಂಗ್ ಇನ್ ಯುವರ್ ಮೈಂಡ್, meiosis occurs only in haploid cell. It occurs only in haploid cell. It occurs only in haploid cells. For what? For producing gametes. Gametes ready ಮಾಡಬೇಕಾಗಿತ್ತಂದ್ರೆ, sorry,
ಮಿಯೋಸಿಸ್ ಆಕರ್ಸ್ ಓನ್ಲಿ ಇನ್ ಡಿಪ್ಲಾಯ್ಡ್ ಸೆಲ್ಸ್. ಡಿಪ್ಲಾಯ್ಡ್ ಸೆಲ್ ಗಳಲ್ಲಿ ಮಾತ್ರ ಮಿಯೋಸಿಸ್ ಆಗುತ್ತೆ, ಹೆಪ್ಲಾಯ್ಡ್ ಸೆಲ್ ದಲ್ಲಿ ಆಗೋದಿಲ್ಲ. ವೈ? ಬಿಕಾಸ್ ಹೆಪ್ಲಾಯ್ಡ್ ಸೆಲ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್, but a diploid cell is having two sets of chromosome. That two set of chromosome will be divided into one set in one daughter cell, another set in another daughter cell. ಹಂಗಾಗ್ಬೇಕಂದ್ರೆ ಸೆಲ್ ಡಿಪ್ಲಾಯ್ಡ್ ಇರಬೇಕು. ಅದೇ ಹೆಪ್ಲಾಯ್ಡ್ ಇತ್ತು ಅಂತಂದ್ರೆ ಮಿಯೋಸಿಸ್ ಪ್ರೋಸೆಸ್ ಆಗೋದಿಲ್ಲ ಅಂತ, ರೈಟ್? ಸೊ ಇಟ್ ಕಂಪಲ್ಸರಿ ಆಕರ್ಸ್ ಇನ್ ಡಿಪ್ಲಾಯ್ಡ್ ಸೆಲ್ಸ್. ಸೊ ಇದು ಮಿಯೋಸಿಸ್ ಪ್ರೋಸೆಸ್. ರೀಪ್ರೊಡಕ್ಷನ್ ಆಗ್ಬೇಕಂದ್ರೆ ಮಿಯೋಸಿಸ್ ಆಗ್ಲೇಬೇಕು ಅಂತ. ಮಿಯೋಸಿಸ್ ಆದ್ಮೇಲೆ ಏನ್ ರೆಡಿ ಆಯ್ತು? ಹೆಪ್ಲಾಯ್ಡ್ ಸೆಲ್ಸ್ ಗಳು ಬಂದು. ಯಾವ ಸೆಲ್ಸ್ ಬರ್ತವೆ? ಹೆಪ್ಲಾಯ್ಡ್ ಸೆಲ್ಸ್. ಬಟ್ ಆ ಹೆಪ್ಲಾಯ್ಡ್ ಸೆಲ್ಸ್ ಗಳಿಂದ ಒಂದು ಬಾಡಿ ರೆಡಿ ಆಗ್ಬೇಕಾಗಿತ್ತು ಅಂದ್ರೆ ಆ ಎರಡು ಹೆಪ್ಲಾಯ್ಡ್ ಸೆಲ್ ಗಳು ಕೂಡ್ಕೋಬೇಕು. ದಟ್ ಈಸ್ ಫರ್ಟಿಲೈಸೇಷನ್. ಫ್ರಮ್ ದ ಫರ್ಟಿಲೈಸೇಷನ್ ದ ಹೆಪ್ಲಾಯ್ಡ್ ಕಂಡೀಷನ್ ಈಸ್ ಮಿಕ್ಸ್ ಟುಗೆದರ್ ಟು ಪ್ರೊಡ್ಯೂಸ್ ಡಿಪ್ಲಾಯ್ಡ್. ಇವೆರಡು ಸೇರ್ಕೊಂಡು ಏನ್ ಬಂತು? ಡಿಪ್ಲಾಯ್ಡ್ ಬಂತು. ಬಟ್ ಈ ಡಿಪ್ಲಾಯ್ಡ್ ಕಂಡೀಷನ್ ಬರೋಕ್ಕಿಂತ ಮುಂಚೆ ಎರಡು ಹೆಪ್ಲಾಯ್ಡ್ ಸೆಲ್ಸ್ ಗಳು ಕೂಡ್ಕೋಬೇಕಲ್ಲಿ. ಬಟ್ ದ ಹೆಪ್ಲಾಯ್ಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ದ ಮಿಯೋಸಿಸ್ ಪ್ರೋಸೆಸ್. ಸೊ ಇದು ಮಿಯೋಸಿಸ್ ಪ್ರೋಸೆಸ್ ಆಗೋದಂತ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋ ಟೈಮ್ದಲ್ಲಿ ಇದು ಆಗ್ಲೇಬೇಕು ಅಂತ. ಸೊ ಇದು ಮಿಯೋಸಿಸ್ ಪ್ರೋಸೆಸ್ ಹೇಗಾಗತ್ತೆ, ಇದ್ರ ಸ್ಟೇಜಸ್ ಏನು, ಯಾವ ರೀತಿ ಸ್ಟೆಪ್ಸ್ ಗಳಿದಾವಂತ. ಸೊ ರಿಗಾರ್ಡಿಂಗ್ ದಿಸ್ ಒನ್ ವಿ ಕ್ಯಾನ್ ಸ್ಟಡಿ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಮೆಸೇಜ್ ಮಾಡಿ. ಎಸ್, ಥ್ಯಾಂಕ್ ಯು.